ಇಲ್ಲ ಒಂದ್ ಕಡೆ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ತುಂಬಾ ಗುರುತಿಸ್ಕೊಂಡಿದ್ದೀರಾ. ಮುಖ್ಯ ರಾಜಕಾರಣಕ್ಕೆ ಏನಾದ್ರು ಬರುವಂತ ಒಂದು ಲಕ್ಷಣಗಳು ಇದೆಯಾ, ಅಥವಾ ಈ ಬಾರಿ ಯಾವುದಕ್ಕಾದ್ರೂ ಪಾರ್ಟಿಸಿಪೇಟ್ ಮಾಡ್ತೀರಾ? ನಾವು ಎಲೆಕ್ಷನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಇದುವರೆಗೂ ಯಾವುದನ್ನು ಮಾಡಿಲ್ಲ. ನಾವು ಕಾಲದಿಂದನೂ ನಮ್ಮ ಕೈಲಾದಂಥ ಒಂದು ಸಹಾಯ ಮಾಡಿಕೊಂಡೇ ಬಂದಿದ್ದೀವಿ. ಇನ್ನೂ ಸತ್ಯವಾಗಿ ಹೇಳಬೇಕು ಅಂತಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿ ನಾನು ಮಾರ್ಗದರ್ಶನ ಆಗಿ ತೊಗೊಂಡಿರೋದು ನಮ್ಮ ಡಿ ಸಿ ಗೌಡ್ರನ್ನ. ಅವರು ಸಾಮಾಜಿಕವಾಗಿ ಎಲ್ಲರೂ ಸಹಾಯ ಮಾಡಿಕೊಂಡು ಬರ್ತಾ ಹೋಗ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ನಮ್ಮ ಇನ್ಸ್ಪಿರೇಷನ್ ಅಂತ ತೊಗೊಂಡು ನಾವು ಅದನ್ನು ಮಾಡ್ಕೊತ ಹೋಗ್ತಿದ್ದೀವಿ. ಸಾಮಾಜಿಕ ಕೆಲಸ ನಾವು ಅವಾಗಲಿಂದನೂ ಮಾಡ್ತಾಯಿದ್ದೀವಿ, ಮುಂದೂ ಮಾಡ್ತಾನೆ ಇರ್ತೀವಿ. ಬಟ್ ಅದ್ರ ಮೂಲ ಉದ್ದೇಶ ರಾಜಕಾರಣ ಅಂತ ಎಲ್ಲೂ ಇಲ್ಲ. ನಾವು ಮಾಡೋವಂಥ ಪ್ರತಿ ಕೆಲಸ ನಮ್ಮ ಮನಸ್ತೃಪ್ತಿಗೋಸ್ಕರ, ನಮ್ಮ ಮನಃಶಾಂತಿಗೋಸ್ಕರ. ನಮಗೆಲ್ಲೋ ಒಂದು ಕಡೆ ಖುಷಿ ಇದೆ, 4 ಜನಕ್ಕೆ ಸಹಾಯ ಮಾಡೋದ್ರಿಂದ ಖುಷಿ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರಿಂದ ಅದು ರಾಜಕಾರಣಕ್ಕೆ ಹೋಗಿ ರಾಜಕಾರಣ ಬಂದರೆ ಸ್ವೀಕರಿಸಲ್ಲ ಅಂತಲೂ ಎಲ್ಲೂ ಇಲ್ಲ. ರಾಜಕಾರಣದ ಸನ್ಯಾಸಿ ಅಂತ ಹೇಳೋದಕ್ಕೆ ನಾವು ರೆಡಿ ಇಲ್ಲ. ರಾಜಕಾರಣ ಮಾಡೋದಕ್ಕೆ ರೆಡಿನೇ ಇದ್ದೀವಿ. ಬಟ್ ಸಾಮಾಜಿಕವಾಗಿ ಕೆಲಸ ಮಾಡ್ತಿರೋದೇ ರಾಜಕೀಯಕ್ಕೋಸ್ಕರ ಅಲ್ಲ. ಈಗ ಒಂದು ಸ್ಥಳೀಯ ಚುನಾವಣೆಗಳು ಕೂಡ ಆಗಿ ತುಂಬಾ ವರ್ಷಗಳ ಕಳೆದಿದೆ. 2 ಟರ್ಮ್ ಆಗ್ತಾ ಬರ್ತಿದೆ, ಸ್ಥಳೀಯ ಚುನಾವಣೆಗಳಾಗಿಲ್ಲ. ಈಗ ಮಾದನಾಯಕನಲ್ಲಿ ನಗರಸಭೆ ಆಗಿದೆ. ನಗರಸಭೆ ಆದಾಗಿಂದನೂ ಕೂಡ ಒಂದು ಚುನಾವಣೆಗಳಾಗಿಲ್ಲ. ಸ್ಥಳೀಯವಾಗಿ ಏನೇನು ಒಂದು ಸವಾಲುಗಳನ್ನ ಎದುರಿಸ್ತಿದ್ದಾರೆ ಜನರು? ಜನರುಗಳಿಗೆ ಸವಾಲು ಅಂತ ಹೇಳಿದ್ರೆ, ಅವರು ಈಗ ಅವ್ರ ಮನೆಗಳ ಸಮಸ್ಯೆ, ಮನೆ ಮುಂದಿನ ಮೋರಿಗಳ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಯಾವುದೇ ಥರದ ಒಂದು ಸಮಸ್ಯೆನ ಯಾರನ್ನು ಕಾಣಬೇಕು ಅನ್ನೋ ಒಂದು ಇದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಈಗ ಎಲೆಕ್ಷನ್ಸ್ ನಡೆದು, ಚುನಾವಣೆ ನಡೆದು, ಯಾರೋ ಒಬ್ಬ ಚುನಾಯಿತ ಸದಸ್ಯ ಇರ್ತಾನೆ ಅಂತ ಹೇಳಿದ್ರೆ, ಜನ ಅವರಿಗೆ ಬೇಕಾದಂಥ ಕಷ್ಟ ಸುಖಗಳನ್ನ ಹೋಗಿ ಅವ್ರನ್ನ ಮನೆ ಭಕ್ತರು ಹೋಗಿ ಕೇಳುವಂಥದ್ದು, ಇನ್ನು ಕರೆದು ಮಾಡುವಂಥದ್ದು, ಅಥವಾ ನಮ್ಮ ಸಮಸ್ಯೆ ಇದೆ ಅಂತ ಹೇಳೋದಕ್ಕೆ ಒಂದು ಇರ್ತದೆ. ಈ ಚುನಾವಣೆ ಆಗದಿಲ್ಲದೆ ಇರೋ ಕಾರಣ ಜನಗಳಿಗೂ ಕೂಡ ಗೊಂದಲ ಆಗ್ಬಿಟ್ಟಿದೆ, ಯಾರನ್ನೋ ಕಾಣಬೇಕು, ಯಾರನ್ನೋ ಮಾಡಬೇಕು ಅಂತ. ಮತ್ತು ಅಧಿಕಾರಿ ವರ್ಗದಲ್ಲಿ ಕೂಡ ಏನಾಗಿದೆ, ಈಗ ಚುನಾಯಿತ ಸದಸ್ಯರಿದ್ದಾಗ ಚುನಾಯಿತ ಸದಸ್ಯರು ಕೇಳ್ತಾರೆ, ನಮ್ಮಲ್ಲಿ ಕೆಲಸ ಆಗಬೇಕು, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿ ಮಾಡಿಸುವಂಥದ್ದು ನಡೆಯುತ್ತೆ. ಈ ಚುನಾವಣೆ ಆಗಿಲ್ಲದಿರೋ ಕಾರಣ ಏನಾಗ್ತಿದೆ, ಸ್ಥಳೀಯವಾಗಿ ಕೂಡ ಯಾರು ಹೋಗಿ ನಮಗೆ ಕೆಲಸ ಆಗಬೇಕು ಅಂತ ಕೇಳ್ತಾ ಇಲ್ಲ, ಕೇಳೋಕ್ಕಾಗ್ತಾ ಇಲ್ಲ. ಹಂಗಾಗಿ ಅಧಿಕಾರಿಗಳು ಕೂಡ ಏನಾಗ್ತದೆ, ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡಬಾರ್ದು ಅನ್ನೋದನ್ನು ನಿರ್ದೇಶನ ಕೊಡೋರು ಕೂಡ ಯಾರೂ ಇಲ್ಲ. ಹಾಗಾಗಿ ಜನಗಳಿಗೂ ತುಂಬ ಸಮಸ್ಯೆ ಆಗ್ತಾಯಿದೆ, ನಮ್ಗಳಿಗೂ ತುಂಬ ಸಮಸ್ಯೆ ಆಗ್ತಾಯಿದೆ. ಈಗ ನಮಗೂ ಕೂಡ ಕಳೆದ ನಮ್ಮ ಪಂಚಾಯತಿ ಚುನಾವಣೆಯಾಗಿ ಕನಿಷ್ಠ 10 ವರ್ಷ ಆಯಿತು. ನಾನು 2015ನಲ್ಲಿ ಎಲೆಕ್ಷನ್ಸ್ ಆಗಿದ್ದು ಬಿಟ್ಟರೆ, ಇನ್ನು ನಮ್ಮದೊಂದು ಟರ್ಮ್ ಮುಗಿದು ಇನ್ನೊಂದು ಟರ್ಮ್ ಮುಗಿದ್ರು ಮತ್ತೊಂದು ಎಲೆಕ್ಷನ್ ಆಗಿಲ್ಲ. ನಮ್ಮ ಆಲೋಚನೆ ಏನು ಬರ್ತದೆ ಅಂದರೆ, ಪಂಚಾಯತಿನೇ ಸಾಕಾಗಿತ್ತು ನಮಗೆ ಅಂತ. ಪಂಚಾಯತಿ ಮುಗಿದ್ಮೇಲೆ ಇನ್ನೊಂದು ಪಂಚಾಯತಿ ಇದ್ದಿದ್ದರೆ ಇನ್ನೊಂದು ಟರ್ಮೇ ಮುಗಿದೋಗ್ಬಿಟ್ಟಿರೋದು. ಪುರಸಭೆ ಆಯಿತು, ನಗರಸಭೆ ಆಯಿತು, ಈಗೇನೋ GB ಅಂತೇಳಿ ಒಂದಷ್ಟು ಮಾತುಕತೆಗಳು ಬರ್ತಾ ಇದೆ. ಅದು ಗೊತ್ತಿಲ್ಲ, ಅದು ಇನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಬಟ್ ಪರ್ಸ್ನಲ್ ಒಪಿನಿಯನ್ ನೀವು ಕೇಳೋದಾದರೆ, ನಮಗೆ ನಗರಸಭೆಯಾಗಿ ಉಳಿದ್ರೆ ಸಾಕು ಅಂತ. ನಗರಸಭೆ